ಸಂಚಿಕೇಶ್ವರನಲ್ಲಿ ಟ್ರಾಫಿಕ್ ಪೊಲೀಸ್ ಕೈಯಲ್ಲಿ ಸಿಕ್ಕಿಬಿದ್ದ ಮಂಜು ಹಾಗೂ ಸೂರ್ಯ ಪರಸ್ಪರ ವಾದ ವಿವಾದ ಮಾಡ್ತಾ ಇರ್ತಾರೆ. ಆಗ ಸೂರ್ಯ ಮಂಜನ್ಗೆ ಬುದ್ಧಿ ಹೇಳೋಕಂತ ನೋಡಿದಾಗ ಮಂಜು ತುಂಬಾ ಓವರ್ ಆಗಿ ಮಾತಾಡ್ತಾ ಇರ್ತಾನೆ. ಅದನ್ನ ಕಂಡಂತ ಟ್ರಾಫಿಕ್ ಪೊಲೀಸರು, ನೀನ್ ಯಾಕೋ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯಾ, ನೀನು ಒಂದ್ಸಾರಿ ಕುಡಿದು ನನ್ನ ಹತ್ರ ಸಿಕ್ಕಾಕೋ, ನಿನ್ಗೆ ಮಾಡ್ತೀನಿ ಅಂತ ಹೇಳಿದಾಗ, ನಾನು ಯಾಕೆ ಸರ್ ಕುಡ್ದು ಗಾಡಿ ಓಡಿಸ್ಲಿ, ಬೇಕಂದ್ರೆ ಆ ಕಾರ್ ಇದೆಯಲ್ಲ ಅಂತ ಕಾರ್ನ ಬುಕ್ ಮಾಡ್ಕೊಂಡು ಆರಾಮಾಗಿ ಬರ್ತೀನಿ, ಅದನ್ನ ಓಡ್ಸಕಂತಾನೆ ಈ ಡ್ರೈವರ್ಗಳೆಲ್ಲ ಇದಾರಲ್ಲ ಅಂತ ಹೇಳಿ ಸೂರ್ಯನ್ ನೋಡಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇರ್ತಾನೆ ಮಂಜ. ಹೌದು, ನಮ್ಮನ್ನ ನಂಬಿ ಬಂದಂತ ಪ್ಯಾಸೆಂಜರ್ಸ್ ನ ಅವ್ರು ತಲುಪಬೇಕಾದ ಜಾಗಕ್ಕೆ ತಲುಪಿಸೋ ಜವಾಬ್ದಾರಿ ನಮ್ದು. ಆದ್ರೆ ಇದೇ ರೀತಿ ಮುಂದುವರೆದ್ರೆ ಕೆಲವೊಬ್ರು ಜೀವನದಲ್ಲಿ ಉದ್ಧಾರ ಆಗೋದಿರ್ಲಿ, ಅವ್ರು ಸೇರ್ಬೇಕಾದ ಗುರಿನೂ ತಲುಪೋಕಾಗಲ್ಲ ಅಂತ ಮಾತಾಡ್ತಿರುವಾಗ ಟ್ರಾಫಿಕ್ ಪೊಲೀಸರು ಮಂಜುನ್ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾರೆ. ಹಾಗೆ ಸೂರ್ಯನ್ ಡಾಕ್ಯುಮೆಂಟ್ಸ್ ನು ಚೆಕ್ ಮಾಡ್ತಾ, ಅಲ್ಲ ಕಣಪ್ಪ ನೀನು ಒಂಥರ ಮಾತಾಡ್ತೀಯ, ಆ ಹುಡುಗ ಒಂಥರ ಮಾತಾಡ್ತಾನೆ, ಆ ಹುಡುಗ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳಿದಾಗ, ಮೊದ್ಲು ಗೊತ್ತಿದ್ದ ಹುಡುಗ ಆಗಿದ್ದ, ಆದ್ರೆ ಈಗ ನನ್ಗೆ ಅವ್ನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಮಂಜ ಅಲ್ಲಿಂದ ಹೊರಡ್ತಾನೆ. ಮೀನಾ ತಂದ್ಕೊಟ್ಟ ಬಿರಿಯಾನಿ ತಿಂದಂತ ಶಾಂತಿಗೆ ಹೊಟ್ಟೆ ಉಬ್ರ ಬಂದು ಬಂದು ತುಂಬಾ ಒದ್ದಾಡ್ತಾ ಇರ್ತಾಳೆ. ಆಗ ರೋಹಿಣಿ ಬಿಸಿನೀರ್ ಕಾಸ್ಕೊಂಡ್ ಕೊಡ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ, ಏನೋ ಬಿರಿಯಾನಿ ವಾಸನೆ ಬರ್ತಾ ಇದೆ ಅಲ್ಲ, ಇನ್ನೊಂದ್ಸಲ ತೇಗು ಸಕ್ಕರೆ ಅಂತ ಹೇಳಿ ಶಾಂತಿನ ರೇಗಿಸ್ತಾ ಇರ್ತಾನೆ. ಅಲ್ಲ, ನೀನು ತೇಗದ್ ಮರ ಆಗ್ತೀಯಾ ಅಂತ ಅನ್ಕೊಂಡ್ರೆ ಗಡತ್ತಾಗೆ ಬಾರ್ಸ್ಕೊಂಡ್ ಬಂದಿದ್ಯಾ ಬಿರಿಯಾನಿ ಅಂತ ಕೇಳ್ತಿರುವಾಗ, ನಿನ್ ಹೆಂಡತಿನೇ ಕಣೋ ತಂದ್ ಕೊಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ. ಆಗ ಸೂರ್ಯ, ಏನೇ ಮೀನಾ ನೀನು ನಮ್ಗೆ ಯಾರಿಗೂ ಇಲ್ದೇ ಇರೋ ಬಿರಿಯಾನಿನ ಸಕ್ಕರೆಗೆ ಒಯ್ದು ಕೊಟ್ಟಿದ್ದಿಲ್ಲ ಅಂತ ಹೇಳಿದಾಗ ಶಾಂತಿ ಮೀನಾನೇ ನೋಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ರಂಗನಾಥ್ ಅವರು, ಯಾಕೆ ಶಾಂತಿ ಈ ರೀತಿ ಒದ್ದಾಡ್ತಿದ್ಯಾ, ಏನಾಯ್ತು ಅಂತ ಕೇಳಿದಾಗ, ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ, ಆಗ್ತಾ ಇಲ್ಲ ತಡ್ಕೊಳ್ಳೋಕೆ, ಹೊಟ್ಟೆಲೆಲ್ಲ ಸಂಕಟ ಆಗ್ತಿದೆ, ಎದೆ ಉರಿತಾ ಇದೆ, ತೇಗ್ ಬೇರೆ ಬರ್ತಾ ಇದೆ ಅಂತ ಹೇಳಿ ತುಂಬಾ ಸುಸ್ತಾಗಿರ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು, ಅಲ್ಲ ಕಣೆ, ಮನೆಯಲ್ಲಿ ಹದವಾಗಿ ತರಕಾರಿ ಹುಳಿ, ಮೆಂತ್ಯ ಪಲ್ಯ, ಅನ್ನ ಎಲ್ಲ ಮಾಡಿದ್ಲಲ್ಲ, ಅದನ್ನೆಲ್ಲ ತಿನ್ನೋದ್ ಬಿಟ್ಟು ಮೀನಾ ಮೇಲಿನ ಹೊಟ್ಟೆವ್ರಿಗೆ ಅದನ್ನೆಲ್ಲ ಬಿಸಾಕ್ಬಿಟ್ಟಿಯಾ ಅಂತ ಕೇಳಿದಾಗ, ಅದೆಲ್ಲ ಎಲ್ಲಿತ್ರಿ, ಇವಳು ನನ್ಗೆ ಬಿರಿಯಾನಿ ತಾನೇ ತಂದು ಕೊಟ್ಟಿದ್ದು ಅಂತ ಹೇಳಿದಾಗ, ಆಗ ರೋಹಿಣಿ, ಅಲ್ಲ ಮೀನಾ ಅವ್ರೆ, ನೀವು ಮನೆಯಿಂದ ಒಯ್ದಿದ್ದು ಮನೆ ಊಟ ಅಲ್ವಾ, ಅದನ್ನೆಲ್ಲ ಏನ್ ಮಾಡಿದ್ರಿ ಅಂತ ಕೇಳ್ತಿರುವಾಗ ಸೂರ್ಯ, ತಡ್ಕೊಳಮ್ಮ ಸ್ವಲ್ಪ ಹೇಳ್ತಾಳೆ ಅಂತ ಹೇಳಿದಾಗ ಮೀನಾ ಬೆವರ್ತಾ, ಅದು ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ, ನೀನು ರೋಡಲ್ಲಿ ಹೋಗುವಾಗ ಏನಾದ್ರೂ ಬಿದ್ಯಾ ಅಂತ ಕೇಳಿದಾಗ, ಅದೇನು ಇಲ್ಲ ಅಂತ ಹೇಳಿ ನಡೆದ ವಿಷಯನೆಲ್ಲ ಹೇಳ್ತಾಳೆ. ಆಗ ರಂಗನಾಥ್ ಅವರು ಹಾಗೂ ಸೂರ್ಯನ್ಗೆ ತುಂಬಾ ಖುಷಿ ಆಗುತ್ತೆ. ಆಗ ಸೂರ್ಯ, ಯಾಕಮ್ಮ ನೀನ್ ಒಳ್ಳೆ ಕೆಲಸನೇ ಮಾಡಿದ್ಯಾ, ಯಾಕೆ ಬೆವರ್ತಾ ಇದೆಯಾ ಅಂತ ಹೇಳಿ ಮೀನಾ ಬೆವ್ರನ್ನ ಒರೆಸ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಹೌದು ಕಣಮ್ಮ, ನೀನು ಒಳ್ಳೆ ಕೆಲಸನೇ ಮಾಡಿದೀಯಾ, ಇದರಿಂದ ಪುಣ್ಯ ಬರುತ್ತೆ, ಒಂದ್ ವೇಳೆ ನೀನೇನಾದ್ರೂ ಹಸಿವಾದವ್ರನ್ನ ಹಾಗೆ ನೋಡ್ಕೊಂಡು ಬಂದಿದ್ರೆ ಈ ಮನೆಗೆ ಶಾಪ ತಡ್ತಿತ್ತು ಅಂತ ಮೀನನ್ನ ಹೊಗಳ್ತಾ ಇರ್ತಾನೆ. ಆಗ ಶಾಂತಿಗೆ ಕೋಪ ಬಂದು, ನನ್ ಮನೆ ಧಾನ್ಯನ ದಾನ ಮಾಡೋಕೆ ಇವಳು ಯಾರ್ರೀ ಅಂತ ಹೇಳಿ ಮೀನಾಗೆ ಬೈತಿರ್ತಾಳೆ. ಆಗ ಸೂರ್ಯ, ಪ್ರತಿಯೊಂದು ಅಕ್ಕಿ ಕಾಳ ಮೇಲೂ ತಿನ್ನೋರ್ ಹೆಸರು ಬರ್ದಿರುತ್ತೆ, ಅವ್ರಿಗೆ ಅದೃಷ್ಟ ಇರುತ್ತೆ, ತಿಂದಿದ್ದಾರೆ, ಅದಕ್ಕೆ ಅವ್ರನ್ಯಾಕೆ ಬೈಕೋಬೇಕು ಅಂತ ಹೇಳ್ತಿರುವಾಗ ರಂಗನಾಥ್ ಅವರು, ನೋಡಮ್ಮ ಮೀನು, ನೀವು ತುಂಬಾ ಪುಣ್ಯದ ಕೆಲಸ ಮಾಡಿದ್ಯಾ, ನಿನಗೇನಾದ್ರೂ ಶಾಂತಿ ತರ ಬುದ್ಧಿ ಇದ್ದಿದ್ರೆ ಅವ್ರನ್ನ ಅಲ್ಲೇ ಬಿಟ್ಟು ಬಂದ್ಬಿಡ್ತಿದ್ದೆ, ಅದರಿಂದ ತುಂಬಾ ತಪ್ಪಾಗ್ತಿತ್ತು ಅಂತ ಮೀನನ್ನ ಹೊಗಳ್ತಿರ್ತಾನೆ. ಆಗ ಸೂರ್ಯ ಒಳಗಡೆ ಹೋಗಿ ಬಂದು ಮೀನಾಗೆ ದೃಷ್ಟಿ ತೆಗೆದು ಅದನ್ನ ಹೊರಗಡೆ ಹಾಕೋಕಂತ ಹೋಗ್ತಾನೆ. ಈ ಕಡೆ ರೂಮಲ್ಲಿ ರೋಹಿಣಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಆದ್ರೆ ಮನೋಜನಿಗೆ ಮಾತ್ರ ನಿದ್ದೆನೇ ಬರ್ತಾ ಇರಲ್ಲ. ಆ ಲೆಟರ್ನ ನೆನ್ಸ್ಕೊಂಡು ಮನೋಜ ತುಂಬಾ ಹೆದರ್ಕೊಂಡಿರ್ತಾನೆ. ಹಾಗೆ ಮನೆಯಿಂದ ಆಚೆ ಬಂದ ಮನೋಜ ಸುತ್ತಲೂ ನೋಡ್ತಾ ತನ್ನ ತಾಯಿ ಶಾಂತಿಗೆ ಕಾಲ್ ಮಾಡಿದಾಗ ಶಾಂತಿ ರೂಮಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಆಗ ಇಷ್ಟೊತ್ತಿನಲ್ಲಿ ಯಾರ್ದಪ್ಪ ಫೋನು ಅಂತ ನೋಡಿದಾಗ ಅದು ಮನೋಜನ್ ಫೋನ್ ಆಗಿರುತ್ತೆ. ಆಗ ಶಾಂತಿ, ಯಾಕೋ ಮನೋಜ ಇಷ್ಟೊತ್ತಿನಲ್ಲಿ ಫೋನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಅಮ್ಮ ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು ಅಂತ ಹೇಳಿದಾಗ, ಏನು ಹಾಲಲ್ಲಿ ಇಷ್ಟೊತ್ತನ ಹಾಲು ಕುಡ್ತಾ ಬಿದ್ದಿದ್ದೆ, ಅವಾಗ ಹೇಳೋಕ್ ಆಗ್ಲಿಲ್ವಾ, ನನ್ಗೀಗ ಬರೋಕ್ ಆಗಲ್ಲ, ಹಾಲಲ್ಲಿ ಸೂರ್ಯ ಮೀನಾ ಮಲಗಿರ್ತಾರೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮ ಮನೆಯಿಂದ ಆಚೆ ಇದೀನಿ ಅಂತ ಹೇಳಿದಾಗ, ಇಷ್ಟೊತ್ತಿನಲ್ಲಿ ಅಲ್ಲೇನೋ ಮಾಡ್ತಾ ಇದೀಯಾ, ಬಂದೇ ಇರು ಅಂತ ಹೇಳಿ ಶಾಂತಿ ಮನೆ ಹೊರಗಡೆ ಬರ್ತಾಳೆ. ಆಗ ಶಾಂತಿನ ನೋಡಿದಂತ ಮನೋಜ ಭಯದಿಂದ ಶಾಂತಿ ಕೈನ ಹಿಡ್ಕೊಂಡು ಅಮ್ಮ ಅಂತ ಹೇಳ್ತಿರುವಾಗ, ಏನೋ ಮನೋಜ, ಪ್ರತಿದಿನ ನಾನು ನಿದ್ದೆ ಕೆಡಿಸೋ ಕೆಲಸನೇ ಮಾಡ್ತೀಯಲ್ಲೋ, ಏನಾಯ್ತು ಅಂತ ಕೇಳ್ತಿರುವಾಗ, ಅಮ್ಮ ನಿನಗೆ ಅವತ್ತು ಒಂದು ಲೆಟರ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದೇ ರೀತಿ ಇವತ್ತು ಒಂದು ಲೆಟರ್ ಬಂದಿದೆ ಅಂತ ಹೇಳಿದಾಗ, ಏನೋ ಕರ್ಮ ಮನೋಜ ನಿಂದು, ಎಲ್ರಿಗೂ ಪೋಸ್ಟ್ ಮ್ಯಾನ್ ಲೆಟರ್ ತಂದು ಕೊಟ್ರೆ ನಿನಗೇನೋ ಹಾದಿ ಬೀದಿ ಹೋಗೋರೆಲ್ಲ ಲೆಟರ್ ತಂದು ಕೊಡ್ತಾ ಇದ್ರೆ, ಅಂಥದ್ದೇನೋ ಇದೆ ಆ ಲೆಟ್ರಲ್ಲಿ ಅಂತ ಹೇಳಿದಾಗ, ನೀನೇ ಓದಮ್ಮ ಹಿಡಿ ಅಂತ ಹೇಳಿ ತನ್ನ ಹತ್ರ ಇರೋ ಆ ಲೆಟರ್ನ ಶಾಂತಿ ಕೈಗೆ ಕೊಡ್ತಾನೆ ಮನೋಜ. ಆಗ ಶಾಂತಿ ಆ ಲೆಟ್ರಲ್ಲಿರೋ ಮೊದಲೇ ಲೈನನ್ನ ಓದಿ ಎದೆ ಹಿಡ್ಕೊಂಡು ಬಿಡ್ತಾ ಇರ್ತಾಳೆ. ಏನಮ್ಮ ನೀನು ಮೊದಲೇ ಲೈನಿಗೆ ಹೀಗಾದ್ರೆ ಮುಂದಿಂದೆಲ್ಲ ಹೇಗೆ, ಓದಮ್ಮ ಅಂತ ಹೇಳಿದಾಗ ಮಿಕ್ಕಿದ 2 ಲೈನನ್ನು ಓದಂತ ಶಾಂತಿ, ಏನೋ ಮನೋಜ ಇದು, ಯಾಕೋ ಹೀಗೆ ಮಾಡ್ತಿದ್ದಾರೆ, ಬೇಕು ಅಂತ ನೀನು ಹೆದರ್ಸೋಕೆ ಹೀಗೆ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಅಮ್ಮ ಆ ಲೆಟ್ರಲ್ಲಿರೋ ಹಾಗೆ ಆಗ್ಬಿಡ್ತು ಅಂತ ಹೇಳಿ ತುಂಬಾ ಭಯ ಆಗ್ತಿದೆ ಅಮ್ಮ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಅಳ್ತಾ ಇರ್ತಾನೆ ಮನೋಜ. ಅಲ್ಲ ಕಣೋ, ನನಗೆ ಎದೇನೋ ಬಂದು ಸಾಯ್ತೀನಿ ಅಂತ ಹೇಳಿದ್ನ ಕೇಳಿ
ನಿನಗೆ ಭಯ ಆಗ್ತಿಲ್ವಾ ಅಂತ ಹೇಳಿದಾಗ, ನೀನೇನಮ್ಮ ಜಗತ್ನ ನೋಡಿದೀಯ, ನಾನಿನ್ನೂ ಏನು ನೋಡಿಲ್ಲ ಅಂತ ಹೇಳಿ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡಂತ ಶಾಂತಿ ಮನೋಜನಿಗೆ ಹೊಡಿತಾಳೆ. ನಿನ್ಗೆ ನಿನ್ನ ಅಮ್ಮ ಸತ್ರೆ ಪರವಾಗಿಲ್ಲ, ನೀನ್ ಮಾತ್ರ ಬದುಕಿರ್ಬೇಕಲ್ವಾ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾಳೆ. ಆಗ ಮನೋಜ ಒಂದು ಕಳ್ಳರ ಕಥೆನ ಕಟ್ಟಿ ಈ ರೀತಿ ಆಗ್ಬೋದು ಅಂತ ಹೇಳಿ ಶಾಂತಿ ಮುಂದೆ ಹೇಳಿದಾಗ, ಶಾಂತಿ ಏನೋ ನೀನು ನಮ್ಮನೆಗೆ ಯಾಕೋ ಕಳ್ಳರು ನುಗ್ತಾರೆ ಅಂತ ಹೇಳಿದಾಗ ಅದೇ ಸಮಯಕ್ಕೆ ಸಪ್ಪಳ ಹಾಕುತ್ತೆ. ಆಗ ಮನೋಜ ಹಾಗೂ ಶಾಂತಿ ತುಂಬಾ ಭಯ ಪಡ್ತಾರೆ. ಆಗ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಗ ಮನೋಜ, ಅಯ್ಯೋ ಅಮ್ಮ ನಮ್ಮ ರೋಹಿಣಿ ಅಂತ ಹೇಳಿದಾಗ, ನೀವೇನ್ ಮಾಡ್ತಾ ಇದ್ದೀರಾ ಇಷ್ಟೊತ್ತಿನಲ್ಲಿ ಅಂತ ಕೇಳ್ತಾಳೆ ರೋಹಿಣಿ. ಆಗ ಮನೋಜ ರೋಹಿಣಿಗೆ ಲೆಟರ್ ಕೊಟ್ಟು, ಈ ಲೆಟರ್ ಬಂದಿದೆ ಓದು ಅಂತ ಹೇಳಿದಾಗ, ಅಯ್ಯೋ ಮನೋಜ್ ಇದೊಂದು ಫ್ರ್ಯಾಂಕ್ ಲೆಟ್ರು, ಯಾರೋ ನಮ್ಮನ್ನ ಹೆದರ್ಸೋಕೆ ನಮ್ಮಿಂದ ದುಡ್ಡು ಹೊಡೆಯೋಕೆ ಪ್ಲಾನ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದಾಗ, ಇಲ್ಲ ರೋಹಿಣಿ, ನಾನು ಆ ಲೆಟರ್ ಕೊಟ್ಟವನ ಬಗ್ಗೆ ವಿಚಾರಿಸಿದೆ, ಅವನು ಒಬ್ಬ ದೊಡ್ಡ ಕಳ್ಳ ಅಂತೆ, ಈಗ ಒಂದ್ 2-3 ದಿನ ಆಯ್ತಂತೆ ಜೈಲಿಂದ ಬಂದು ಅಂತ ಹೇಳಿದಾಗ, ಆಗ ರೋಹಿಣಿಗೆ ಎಲ್ಲಿ ಈ ದಿನೇಶನೋ ಈ ಲೆಟರ್ನ ಕಳಿಸಿದಾನೋ ಏನೋ ಅಂತ ಹೇಳಿ ಚಿಕ್ಕದಾಗಿ ಅನುಮಾನ ಮೂಡುತ್ತೆ. ಅಯ್ಯೋ ಮನೋಜ್ ಇದನ್ನೆಲ್ಲ ನಂಬೇಡಿ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಶಾಂತಿ, ಇದನ್ನೆಲ್ಲ ಪೊಲೀಸರಿಗೆ ಹೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ, ಅಯ್ಯೋ ಅತ್ತೆ, ಪೊಲೀಸರ ಹತ್ರ ಹೋದ್ರೆ ಇನ್ನೂ ಸಮಸ್ಯೆ ಆಗುತ್ತೆ, ಅವರು ಎನ್ಕ್ವೈರಿ ಅಂತ ಮನೆಗೂ ಬರ್ಬೋದು ಶೋರೂಮ್ಗೂ ಬರ್ಬೋದು ಅಂತ ಹೇಳಿದಾಗ, ಆಗ ಮನೋಜ, ರೋಹಿಣಿ ನಮ್ಮ ಶೋರೂಮ್ಗೆ ಒಬ್ಬ ಒಳ್ಳೆ ಸೆಕ್ಯೂರಿಟಿ ಇಟ್ಕೊಂಡ್ರೆ ಹೇಗೆ, ಅವನ್ನ ನೋಡಿ ಎಲ್ರಿಗೂ ಭಯ ಪಡಬೇಕು, ಆ ರೀತಿ ಇರಬೇಕು ಅಂತ ಹೇಳಿದಾಗ, ಮನೋಜ್ ಇಷ್ಟೊತ್ತಿನಲ್ಲಿ ಮಾತಾಡೋ ಮಾತಾದು, ನೀವು ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಶಾಂತಿ ಹಾಗೂ ಮನೋಜನ್ನ ಒಳಗಡೆ ಕಳಿಸ್ತಾಳೆ ರೋಹಿಣಿ. ಹಾಗೆ ತನ್ನ ಕೈಯಲ್ಲಿರೋ ಲೆಟರ್ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ನಿಂತ್ಕೋತಾಳೆ. ಮರುದಿನ ಬೆಳಗ್ಗೆ ಸೂರ್ಯನಿಗೆ ಮೀನಾ ತಾಯಿಯಿಂದ ಕಾಲ್ ಬರುತ್ತೆ. ಆಗ ಸೂರ್ಯ, ಏನೇ ನಿಮ್ಮಮ್ಮ ಫೋನ್ ಮಾಡ್ತಾ ಇದ್ದಾರೆ, ನೀನ್ ಯಾಕೆ ಪಿಕ್ ಮಾಡ್ತಿಲ್ಲ ಅಂತ ಕೇಳಿದಾಗ, ಇಲ್ಲ ರೀ ನನ್ನ ಮೊಬೈಲಲ್ಲಿ ಚಾರ್ಜ್ ಖಾಲಿ ಆಗಿದೆ ಅಂತ ಹೇಳ್ತಾ ತನ್ನ ಕೈಯಲ್ಲಿರೋ ಕಾಫಿನ ಸೂರ್ಯನಿಗೆ ಕೊಟ್ಟು ಸೂರ್ಯನ ಫೋನ್ನ ತಗೊಂಡು ಮಾತಾಡ್ತಾಳೆ ಮೀನಾ. ಏನಮ್ಮ ನೀನ್ ಆಗ್ಲೇ ಹೊರಟೆ ಅಂಗಡಿಗೆ ಅಂತ ಕೇಳಿದಾಗ, ಇಲ್ಲ ಕಣೆ ಇವಾಗ ಹೊರಡ್ಬೇಕು. ಅಲ್ಲ ಕಣೆ ನೀನ್ ನಿನ್ನೆ ಮನೆಗೆ ಬರ್ತೀನಿ ಅಂತ ಹೇಳಿದೆ, ಯಾಕೆ ಬಂದಿಲ್ಲ ಅಂತ ಕೇಳಿದಾಗ, ಹೂ ಕಟ್ಟಕ್ ಹೋಗಿದ್ದೆ ಅಮ್ಮ, ಲೇಟ್ ಆಯ್ತು ಅಂತ ಹೇಳ್ತಾಳೆ ಮೀನಾ. ಹಾಗೆ ಕನಕ ಹೊರಟ್ಲಾ ಅಂತ ಕೇಳಿದಾಗ, ಇಲ್ಲ ಕಣೆ ಇಲ್ಲೇ ಇದ್ದಾಳೆ, ಕೊಡ್ತೀನಿ ಅಂತ ಹೇಳಿ ಕನಕನ ಕೈಗೆ ಫೋನ್ ಕೊಡ್ತಾಳೆ. ಆಗ ಕನಕ, ಅಕ್ಕ ಇಲ್ಲೇ ಹತ್ರದಲ್ಲೇ ಇದೆಯಲ್ಲ, ಅದಕ್ಕೆ ಮನೆ ಕೆಲಸ ಎಲ್ಲ ಮುಗಿಸಿ ಹೊರಟ್ರಾಯ್ತು ಅಂತ ಇದೀನಿ ಅಂತ ಹೇಳಿದಾಗ, ಹೌದಮ್ಮ ನೀನ್ ಇವಾಗ ಮನೆ ಯಜಮಾನಿ, ಎಲ್ಲ ಜವಾಬ್ದಾರಿ ನೀನೇ ತಗೊಳ್ತಿದೀಯಾ, ನನಗೂ ಅದರಲ್ಲಿ ದುಡ್ಡು ಬೇರೆ ಕೊಡ್ಬೇಡ ಅಂತ ಹೇಳ್ಬಿಟ್ಟಿದ್ಯಾ ಅಂತ ಹೇಳಿದಾಗ, ಅದನ್ನ ಕೇಳಿಸ್ಕೊಂತ ಸೂರ್ಯ, ಹೌದಾ ಅಂತ ಆಶ್ಚರ್ಯ ಪಡ್ತಾನೆ. ಹಾಗಂತ ನೀನು ಎಲ್ಲ ಜವಾಬ್ದಾರಿನೂ ತಗೋಬೇಕು ಅಂತ ಇಲ್ಲ, ಏನಾದ್ರೂ ಬೇಕಾದ್ರೆ ನನ್ ಕೇಳು ಅಂತ ಹೇಳ್ತಿರುವಾಗ, ಅಕ್ಕ ಅದೆಲ್ಲ ಇರ್ಲಿ ನಾನು ನೋಡ್ಕೋತೀನಿ, ಆದ್ರೆ ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು, ನಮ್ಮ ಹಾಸ್ಪಿಟಲ್ ಅಲ್ಲಿ ಫ್ರೀ ಕನ್ಸಪ್ಷನ್ ಆಫರ್ ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಅದೇನೆ ಅಂತ ಕೇಳ್ತಾಳೆ ಮೀನಾ. ಅದೇ ಬಸ್ರಿ ಆಗೋಕಿನ ಮುಂಚೆ ಟೆಸ್ಟ್ ಮಾಡಿಸೋದಕ್ಕ ಅರ್ಧ ದುಡ್ಡು ಕಟ್ಟಿದ್ರೆ ಆಯ್ತು ಅಂತ ಹೇಳಿದಾಗ, ಅದನ್ನೆಲ್ಲ ನಮಗೆ ಯಾಕೆ ಹೇಳ್ತಿದ್ಯಾ ಅಂತ ಕೇಳಿದಾಗ, ನಿಮ್ಮ ಮನೆಯಲ್ಲಿ 3 ಜನ ಸೊಸೆಂದ್ರಿದಾರಲ್ಲ, ರೋಹಿಣಿಯವರು ಅದಕ್ಕೆ ತಾನೇ ಟ್ರೈ ಮಾಡ್ತಿರೋದು ಅಂತ ಹೇಳಿದಾಗ ಕೋಪಗೊಂಡಂತ ಮೀನಾ, ನಿನಗೆ ಮೊನ್ನೆ ಹೇಳಿದೀನಿ ರೋಹಿಣಿಯವ್ರ ವಿಷಯಕ್ಕೆ ತಲೆ ಹಾಕೋದ್ ಬೇಡ ಅಂತ ಹೇಳ್ತಾ, ನೋಡ್ ಕನಕ, ಯಾರಿಗೆ ಯಾವಾಗ ಮಗು ಹುಟ್ಟಬೇಕಂತಿರುತ್ತೋ ಅವಾಗ ಹಾಗೆ ಆಗುತ್ತೆ, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಅಂತ ಹೇಳಿದಾಗ, ಸರಿ ಆಯ್ತು ಅಕ್ಕ, ಅಮ್ಮನ ಕಡೆ ಫೋನ್ ಕೊಡ್ತೀನಿ ಅಂತ ಹೇಳಿದಾಗ, ಅಮ್ಮ ಮಂಜ ಇಲ್ಲಮ್ಮ ಅಂತ ಹೇಳಿ ಮೀನಾ ಕೇಳ್ತಾಳೆ. ಅವನು ನಿನ್ನೆ ಸಾಯಂಕಾಲನೇ ಹೋಗಿದ್ದಾನ ಕಣೆ, ಫ್ರೆಂಡ್ಸ್ ಜೊತೆ ಅದೇನೋ ಗ್ರೂಪ್ ಸ್ಟಡಿ ಮಾಡ್ತಾನಂತೆ ಅಂತ ಹೇಳಿದಾಗ ಖುಷಿ ಪಟ್ಟಂತ ಮೀನಾ, ಈಗ್ಲಾದ್ರೂ ನಮ್ಮ ಮಂಜನ್ಗೆ ಒಳ್ಳೆ ಬುದ್ಧಿ ಬಂತಲ್ಲ. ಆಗ ಸರಿಯಮ್ಮ ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಮೀನಾ. ಆಗ ಅಲ್ಲೇ ಪಕ್ಕದಲ್ಲೇ ನಿಂತಿರೋ ಸೂರ್ಯ, ಯಾರಿಗೋ ಒಳ್ಳೆ ಬುದ್ಧಿ ಬಂದಿದೆ ಅಂತ ಹೇಳ್ತಿದೆಯಲ್ಲ, ಯಾರಿಗೆ ಅಂತ ಕೇಳಿದಾಗ, ನನ್ನ ತಮ್ಮ ಮಂಜು ರೀ, ಅದೇನೋ ಗ್ರೂಪ್ ಸ್ಟಡಿ ಅಂತಾರಲ್ಲ ಅದಕ್ಕಂತ ಫ್ರೆಂಡ್ಸ್ ಜೊತೆ ಓದ್ಕೊಳಕ್ ಹೋಗಿದ್ದಾನೆ ಅಂತ ಹೇಳಿದಾಗ, ಅವ್ನು ಯಾವ ರೀತಿ ಗ್ರೂಪ್ ಸ್ಟಡಿ ಮಾಡ್ತಿದ್ದಾನೋ ಅಥವಾ ಗ್ರೂಪ್ ಪಾರ್ಟಿ ಮಾಡ್ತಿದ್ದಾನೋ ಅದು ನನಗ್ ಮಾತ್ರ ಗೊತ್ತು ಅಂತ ಹೇಳಿ ಸೂರ್ಯ ಗುಣಗ್ತಾ ಇರ್ತಾನೆ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು, ಬರೀ ನನ್ನ ತಮ್ಮನ ಬಗ್ಗೆ ಅನುಮಾನ ಪಡೋದೇ ಆಯ್ತು ಅಂತ ಹೇಳಿ ಮೀನಾ ಸೂರ್ಯನ ಮೇಲೆ ರೇಗ್ತಾಳೆ. ಆಗ ಸೂರ್ಯ ಕೈ ಮುಗಿತಾ, ಆಯ್ತು ಕಣಮ್ಮ, ನಿನ್ ತಮ್ಮನ್ಗೆ ಒಳ್ಳೆ ಬುದ್ಧಿನೇ ಬರ್ಲಿ, ಯಾರು ಬೇಡ ಅಂದ್ರು ನನ್ಗೆ ಟೈಮ್ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ.